ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಈ ದಿನ ಹೆಲ್ದಿ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. Hello guys, my mother is making white sauce pasta and orange sauce pasta. It's very healthy and it's very good. Please try it. Bye bye. ನೋಡಿದ್ರಲ್ಲ, ನನ್ನ ಮಗ ಇವತ್ತು ವೈಟ್ ಸಾಸ್ ಪಾಸ್ತಾ ಆರೆಂಜ್ ಸಾಸ್ ಪಾಸ್ತಾ ಬಗ್ಗೆ ಹೇಳೋದ. ಬಟ್ ನಾನಿವತ್ತು ವೈಟ್ ಸಾಸ್ ಪಾಸ್ತಾ ಅಷ್ಟೇ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವೈಟ್ ಸಾಸ್ ಪಾಸ್ತಾ ಮಾಡಲಿಕ್ಕೆ ಫಸ್ಟು ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಅದು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ. ಅದು ಬಾಯ್ಲ್ ಆದ ನಂತರ ಈಗ ಇದಕ್ಕೆ ಪಾಸ್ತಾವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಪಾಸ್ತಾವನ್ನು ಆ್ಯಡ್ ಮಾಡಿ ಇದು ಚೆನ್ನಾಗಿ ಬೇಯಬೇಕು. ಈಗ ಇಲ್ಲಿ ಪಾಸ್ತಾ ಬೇಯುವಾಗ ನಾವು ಇದಕ್ಕೆ ಬೇಕಾಗಿರೋ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವೈಟ್ ಸಾಸ್ ಪಾಸ್ತಾಕ್ಕೆ ನಾವು ಮೈದಾನ ಯೂಸ್ ಮಾಡ್ದೇ ಮಾಡ್ತಿರೋ ಅಂಥದ್ದು. ಅದಕ್ಕೋಸ್ಕರ ನಾನೀಗ ಓಟ್ಸನ್ನು ತೊಗೊಂಡಿದ್ದೀನಿ. ಓಟ್ಸನ್ನು ತೊಗೊಂಡು ತುಂಬ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಗೇನೂ ಹಾಕ್ಬೋದು, ಬಟ್ ಈ ಥರ ಫ್ರೈ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಇದೀಗ ತಣ್ಣ ಆದಮೇಲೆ ನಾವು ಇದನ್ನು ಚೆನ್ನಾಗಿ ಸಣ್ಣ ಪುಡಿಯನ್ನಾಗಿ ಮಾಡ್ಕೊಬೇಕು. ತುಂಬ ಫೈನ್ ಪುಡಿ ಮಾಡ್ಕೊಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಈ ಥರ ಆದ ತಕ್ಷಣ ನಾನೀಗ ಇದಕ್ಕೆ ಒಂದು ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ಯಾಕಂತ ಅಂದರೆ ಚಿಲ್ಲಿ ಫ್ಲೇಕ್ಸ್ ಮೇಲೆ ಹಾಕ್ತೀವಲ್ಲ, ಅದಕ್ಕಿಂತ ಈ ರೀತಿಯೇ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡತ್ತೆ ಅಂಥೇಳಿ ನೋಡಿ ಈ ಥರ ಫೈನ್ ಪುಡಿಯನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಕಾದ ನಂತರ ನಾನೀಗ ಕಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ ಎಲ್ಲ ತರಕಾರಿಗಳನ್ನು ಅದನ್ನ ಹಾಕ್ತಾಯಿದ್ದೀನಿ. ಈಗ ಫಸ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಬೇಕು. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಬಡಿಸ್ಕೊಬೇಕು. ನೋಡಿ ಈಗ ಬೆಳ್ಳುಳ್ಳಿ ಯಾವ ರೀತಿಲಿ ಕಾಣ್ತಾ ಇದೆ ಅಂಥೇಳಿ ಈ ರೀತಿ ಚೆನ್ನಾಗಿ ಇದನ್ನು ಬಡಿಸ್ಕೊಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ವಿ ಅಂದರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಡಿದ ನಂತರ ನಾನೀಗ ಇದಕ್ಕೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಏನೇನು ತರಕಾರಿ ಬೇಕೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಬೋದು. ಇದು ತುಂಬ ಹೆಲ್ದಿಯಾಗಿರುತ್ತೆ. ಆ ನಂತರ ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ತುಂಬ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ತರಕಾರಿ ನೀರನ್ನು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಡ್ರೈ ಆಗಿಯೇ ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಏನು ಅವೈಲಬಲ್ ಇರುತ್ತೋ ಅದರಲ್ಲೇ ಮಾಡ್ಕೊಬೋದು. ಆ ಒಂದು ಟೇಸ್ಟು ಚೆನ್ನಾಗೇ ಇರುತ್ತೆ. ಬಟ್ ಬೆಣ್ಣೆ ಹಾಕಿದಾಗ ಪ್ರಾಪರ್ ನಾವು ವೈಟ್ ಸಾಸ್ ಪಾಸ್ತಾ ಏನು ತಿಂತೀವೋ ಅದೇ ಒಂದು ಫ್ಲೇವರ್ ಇರುತ್ತೆ. ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆಯೇ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ನಾವೀಗ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಆ ಒಂದು ಓಟ್ಸು ಮತ್ತು ಒಣಮೆಣಸಿನ ಪುಡಿಯನ್ನು ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಇದನ್ನು ಸ್ಟೌವನ್ನು ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ತುಂಬ ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆಗಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಸುಮಾರು ಒಂದು 2-3 ನಿಮಿಷ ಈ ರೀತಿಯಾಗಿ ಸಣ್ಣ ಉರಿನಲ್ಲಿ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಯಾವುದೇ ಗಂಟುಗಳಿಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿನಲ್ಲೇ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ಓಟ್ಸ್ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ ಟೇಸ್ಟೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಮೈದಾ ಇಲ್ಲದೇ ಹೆಲ್ದಿಯಾಗಿ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇವತ್ತು ಸಂಡೇ ಇರೋದ್ರಿಂದ ಟ್ರೈ ಮಾಡಿ ನೋಡಿ ಹೇಗಿದೆ ಅಂಥೇಳಿ. ನೆಕ್ಸ್ಟು ನೀವು ಮೈದಾ ಹಾಕಿರೋ ಆ ವೈಟ್ ಸಾಸ್ ಪಾಸ್ತಾನೇ ಮರ್ತು ಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಮೈದಾ ತಿಂದ್ವಿ ಅನ್ನೋ ಯಾವ ಗಿಲ್ಟಿ ಇರೋಲ್ಲ, ಯಾಕಂತಂದರೆ ಹೆಲ್ದಿಯಾಗಿರೋ ಓಟ್ಸಿಂದ ನಾವು ವೈಟ್ ಸಾಸ್ ಪಾಸ್ತಾ ಮಾಡ್ಕೊಂಡು ತಿಂದಿರ್ತೀವಿ. ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲನ್ನು ಆ್ಯಡ್ ಮಾಡಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಕ್ರೀಮಿಯಾಗಿ ಅಂತ ಹೇಳಿ. ಇದಿಷ್ಟನ್ನೇ ನಾವು ಆರಾಮ್ಸಿ ತಿನ್ಬೋದು, ಯಾಕಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ನಾವೀಗ ವೈಟ್ ಸಾಸ್ ಪಾಸ್ತಾ ಮಾಡ್ತಿರೋದ್ರಿಂದ ಪಾಸ್ತಾವನ್ನು ಆ್ಯಡ್ ಮಾಡಿದಾಗ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಕ್ರೀಮಿಯಾಗಿ, ಎಷ್ಟು ಎಮ್ಮಿಯಾಗಿ, ಹಾಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇದೆ. ಈಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ರೀತಿ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು. ನೀವು ಲೇಟಾಗಿ ಈ ಒಂದು ವೈಟ್ ಸಾಸ್ ಪಾಸ್ತಾವನ್ನು ಸರ್ವ್ ಮಾಡ್ತೀರಾ ಅನ್ನೋದ್ರೆ ಸ್ವಲ್ಪ ನೀರು ಅಥವಾ ಹಾಲನ್ನು ಜಾಸ್ತಿ ಆಗಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು.
ಇಲ್ಲ ಆವಾಗಲೇ ಸರ್ವ್ ಮಾಡ್ತೀರ ಅನ್ನೋದರೆ ಈ ರೀತಿ ಹಾಲು ಅಥವಾ ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಈ ರೀತಿಯಾಗಿ ಇದು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ಎಷ್ಟು ಕ್ರೀಮಿಯಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು. ಈಗ ನಾವು ವೈಟ್ ಸಾಸ್ ರೆಡಿ ಮಾಡ್ಕೊಳೋದ್ರೊಳಗೆ ಈಗ ಪಾಸ್ತಾ ಕೂಡ ಬೆಂದಿರುತ್ತೆ. ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಬೇಕು, ನೀರನ್ನು ಸಪ್ರೇಟಾಗಿ ಮಾಡ್ಕೊಬೇಕು. ಇದನ್ನು ಕಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದು ಬೆಂದಿದೆಯೋ ಇಲ್ಲ ಅಂತ ಹೇಳಿ. ಆನಂತರ ಚೆನ್ನಾಗಿ ಬೆಂದ ನಂತರ ಇದನ್ನು ಈಗ ನಾವು ಆ್ಯಡ್ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ಕೇರ್ಫುಲ್ಲಾಗಿ ಆ್ಯಡ್ ಮಾಡ್ತಾ ಹೋಗಿ. ಈಗ ನಾವು ಮೈದಾ ಹಿಟ್ಟಿಂದ ಮಾಡ್ತೀವಿ ಅನ್ನೋದಾದರೆ ಕೆಲವೊಮ್ಮೆ ಅದು ಗಂಟಾಗೋ ಸಾಧ್ಯತೆ ಎಲ್ಲ ಇರುತ್ತೆ. ಬಟ್ ಓಟ್ಸಿಂದ ಮಾಡಿದಾಗ ಆ ರೀತಿ ಗಂಟುಗಳಾಗೋದು ಆ ರೀತಿ ಎಲ್ಲ ಏನೂ ಇರೋದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹಾಗೆ ಆ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ನಾನು ತುಂಬ ವರ್ಷದಿಂದ ಈ ರೀತಿಯೇ ವೈಟ್ ಸಾಸ್ ಪಾಸ್ತಾ ಮಾಡೋ ಅಂಥದ್ದು. ನಂಗೆ ವೈಟ್ ಸಾಸ್ ಪಾಸ್ತಾ ತುಂಬ ಇಷ್ಟ. ಹಾಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ ತುಂಬ ಇಷ್ಟ ವೈಟ್ ಸಾಸ್ ಪಾಸ್ತಾ ಅಂತ ಅಂದರೆ ಅವರು ಮೈದಾ ಎಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಸಬ್ಸ್ಟಿಟ್ಯೂಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಈ ರೀತಿಲಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಮಗನಿಗೆ ಆರೆಂಜ್ ಸಾಸ್ ಪಾಸ್ತಾ ತುಂಬ ಇಷ್ಟ, ಅದು ಕೂಡ ಮಾಡಿದ್ದೆ. ಈ ರೆಸಿಪಿನ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗಲ್ಲಿ ನಾನು ಮಾತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಈಗ ಪ್ಲೇಟ್ ರೆಡಿ ಮಾಡೋಣ. ಈಗ ಮಕ್ಕಳು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಇಷ್ಟ ಈ ಒಂದು ವೈಟ್ ಸಾಸ್ ಪಾಸ್ತಾ ಅಂತ ಅಂದರೆ. ನನ್ನ ಡಿಂಪಿಗೆ ಮಾತ್ರ ತುಂಬ ಇಷ್ಟ ಇದು, ಅದಕ್ಕೋಸ್ಕರ ಹಾಕ್ಕೊಡ್ತಾ ಇದ್ದೀನಿ. ನಾರ್ಮಲಿ ಅವ್ರ ಪಪ್ಪ ಬರದೆ ಊಟ ಮಾಡಲ್ಲ, ಬಟ್ ಇವತ್ತು ನಾನೇ ಬಿಸಿ ಬಿಸಿ ಇತ್ತು ಅಂಥೇಳಿ ಅವರಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈ ಒಂದು ವೈಟ್ ಸಾಸ್ ಪಾಸ್ತಾಕ್ಕೆ ಫ್ರೆಶ್ ಕ್ರೀಮು ಹಾಗೆಯೇ ಚೀಸು ಅದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಬಟ್ ನಾನಿಲ್ಲಿ ಏನನ್ನೂ ಯೂಸ್ ಮಾಡ್ತಾ ಇಲ್ಲ. ಮನೇಲಿ ಏನೇನು ಅವೈಲೇಬಲ್ ಇರುತ್ತೋ ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಹೆಲ್ದಿಯಾದ ವೈಟ್ ಸಾಸ್ ಪಾಸ್ತಾವನ್ನು ಮಾಡಿದ್ದೀನಿ. ನೋಡಿ ಎಷ್ಟು ಇಷ್ಟಪಟ್ಟು ಮಕ್ಕಳು ತಿಂತಾ ಇದ್ದಾರೆ ಅಂಥೇಳಿ. ನಾನು ಆರೆಂಜ್ ಸಾಸ್ ಪಾಸ್ತಾ ಕೂಡ ಮಾಡಿದ್ದೆ, ಅದು ಕಂದಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅದು ನೆಕ್ಸ್ಟ್ ಆದರೂ ವ್ಲಾಗಲ್ಲಿ ನಾನು ನಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಂತಂದರೆ ವಿಡಿಯೋ ತುಂಬ ಲೆಂತಿಯಾಗಿ ಬಿಡುತ್ತೆ. ನೋಡಿ ಡಿಂಪು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತ ಹೇಳಿ. ಇಬ್ಬರು ಕೂಡ ವೈಟ್ ಸಾಸ್ ಪಾಸ್ತಾ ಹಾಗೆ ಆರೆಂಜ್ ಸಾಸ್ ಪಾಸ್ತಾ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಡಿಂಪು ಕೈ ನೋಡಿ ಸೂಪರ್ ಅಂತೇಳಿ ಹಿಂಗೆ ತೋರಿಸ್ತಾ ಇದ್ದಾನೆ. ಅದೆಲ್ಲ ತಿಂದು ಆನಂತರ ಆಟ ಆಡ್ಲಿಕ್ಕೆ ಅಂಥೇಳಿ ಬಂದರು. ನೋಡಿ ಈಗ ಡಿಂಪು ತುಂಬ ಬ್ಯುಸಿ ಇದ್ದಾರೆ. ಇದನ್ನೀಗ ಅವರು ಹೇಳ್ಕೊಂಡು ಹೋಗಬೇಕು. ID ಕಾರ್ಡನ್ನು ಹಾಕಿಬಿಟ್ಟು ಅದಕ್ಕೆ ಹೇಗೆ ಅಂಥೇಳಿ ಅದು ಟ್ರೈ ಮಾಡ್ತಾನೆ ಇದ್ದಾನೆ ಹೇಗೆ ಮಾಡೋದು ಅಂತ ಹೇಳಿ. ಬಟ್ ಅದು ನೀವು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ನಾನು ಹೆಲ್ಪ್ ಮಾಡಿಕೊಟ್ಟೆ. ಆನಂತರ ಅದನ್ನ ತೊಗೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದ. ಅವ್ರ ಪಪ್ಪ ಬರೋ ತನಕ ಇದೇ ರೀತಿ ಎಲ್ಲ ಆಟ ಎಲ್ಲ ಆಡಿ ಇಬ್ಬರು ಎಂಜಾಯ್ ಮಾಡಿದ್ರು. ನೋಡಿ ಈಗ ನನ್ನ ಹತ್ರ ಬರ್ತಾ ಇದ್ದಾನೆ ಹಾಕ್ಕೊಡು ಅಮ್ಮ ಅಂಥೇಳಿ. ಈಗ ಹಾಕ್ಕೊಟ್ಟೆ, ನಾನು ರೆಡಿ ಮಾಡಿಕೊಟ್ಟಿದ್ದೀನಿ. ಈಗ ಎಲ್ಲ ಕಡೆ ತೊಗೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ. ಕಂದು ಈಗ ಏನೋ ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದ, ಡ್ರಾಯಿಂಗ್ ಏನೋ ಮಾಡ್ತೀನಿ ಅಂತ ಹೇಳಿ. ಕಂದ ಇವನು ಡಿಸ್ಟರ್ಬ್ ಮಾಡ್ದಾನೆ ಅಂಥೇಳಿ ನಾನು ಡಿಂಪುನ ಆಟ ಆಡಿಸ್ತಾ ಇದ್ದೆ. ಈ ರೀತಿ ಸುಮಾರು ಹೊತ್ತೆಲ್ಲ ಆಟ ಆಡಿ ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸುಮ್ಮನೆ ಕೂತ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿ ಅವನು ಇಲ್ಲಿ ಗಣಪತಿನ ಮಾಡ್ತಾ ಇದ್ದ ಅಂತ ಅಂದರೆ ನೋಡಿ ತುಂಬ ಆಶ್ಚರ್ಯ ಆಯಿತು. ಯಾಕಂತ ಅಂದರೆ ನಾರ್ಮಲಿ ಐಸ್ ಕ್ರೀಮು ಅಂತೆ ಅದೇನೋ ಅದೆಲ್ಲ ಮಾಡ್ತಾ ಇರ್ತಿದ್ದ, ಲಾಲಿಪಾಪ್ ಅಂತೆ ಅಂತ ಹೇಳಿ. ಬಟ್ ಇವತ್ತು ಗಣಪತಿನ ಮಾಡಿದ್ದ, ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಅವನಿಗದು ಏನಂತ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಪೂಜೆ ಅಂತೂ ನಾನು ಮಾಡಿಸ್ತಾ ಇರ್ತೀನಿ. ಈ ಥರ ಮಾಡಿ ನಂಗೆ ತೋರಿಸ್ತಾ ಇದ್ದಾನೆ, ಅಮ್ಮ ಸ್ವಾಮಿ ಸ್ವಾಮಿ ಅಂತ ಹೇಳಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದ. ಹೇಗೆ ಮಾಡಿದ್ದಾನೆ ಕಮೆಂಟ್ ಮಾಡಿ ಹೇಳಿ. ಏನಾದರೂ ತಪ್ಪಿದರೆ ಸಾರಿ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂತ ಹೇಳಿ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.